ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಈ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಯಾರೇ ಇರ್ಬೋದು, ಈ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾ ಇದ್ದಾರಾ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಯೋಚನೆ. ಸೊ ಇದೊಂದು ಡೀಟೇಲ್ಡ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಫ್ಯೂಚರ್ ಬಗ್ಗೆ ಕೂಡ ಈ ಒಂದು ವಿಡಿಯೋನಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಇವ್ರ ಜೊತೆ ನಿಮ್ಮ ಲೈಫ್ ಹೇಗಿರುತ್ತೆ ಹಾಗೂ ಇವರ ಇಂಟೆನ್ಷನ್ಸ್ ಏನಿದೆ, ಈ ವ್ಯಕ್ತಿ ಜೆನ್ಯುವಿನ್ ಕನೆಕ್ಷನ್ನ ನಿಮ್ಮ ಲೈಫಿಗೆ ಇವರು ಅರ್ಹರಿದ್ದಾರಾ, ಈ ರಿಲೇಷನ್ಶಿಪ್ ಎಷ್ಟು ಚೆನ್ನಾಗಿರುತ್ತೆ ಫ್ಯೂಚರ್ನಲ್ಲಿ ಅಂತ ಕೂಡ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಇಲ್ಲಿ 3 ಕಾರ್ಡ್ ಪೈಲ್ಸ್ನ ಇಟ್ಟಿದ್ದೀನಿ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಿದೆ, ಇವರ ಇಂಟೆನ್ಷನ್ ನಿಮ್ಮ ಕಡೆಗೆ ಏನಿದೆ, ಈ ವ್ಯಕ್ತಿನ ನೀವು ನಂಬಬಹುದಾ. ಸೊ ಇಟ್ ವಿಲ್ ಬಿ ಎ ಡೀಟೇಲ್ಡ್ ರೀಡಿಂಗ್. ನೋಡೋಣ ಏನು ಬರುತ್ತೆ ರೀಡಿಂಗ್ನಲ್ಲಿ ಅಂತ. ಈ ವ್ಯಕ್ತಿಯ ಎನರ್ಜಿ ನಿಮ್ಮ ಕಡೆಗೆ ಏನಿದೆ ಅಂತ ನಾನಿವಾಗ ರೀಡಿಂಗ್ ಮಾಡ್ತಾಯಿದ್ದೀನಿ. ಮೆಸೇಜಸ್ ಕೂಡ ತೆಗಿತಾ ಇದ್ದೀನಿ. ಇದರಲ್ಲಿ ಏನು ಬರುತ್ತೆ ಮೆಸೇಜ್ ಅಂತ ಚೆಕ್ ಮಾಡೋಣ. ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ರೀಡಿಂಗ್. 10 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಅವರ ಕನೆಕ್ಷನ್ ಹೇಗಿದೆ ಅಂದರೆ ಕಷ್ಟದ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಅವರು ತುಂಬ ನೋವು ಕೊಟ್ಟಿದ್ದಾರೆ. ಅವರ ಪ್ರಕಾರವಾಗಿ ಅವ್ರೇನು ಅಂದ್ಕೊಂಡಿದ್ದಾರೆ ಅಂದರೆ ನಿಮ್ಮ ಲೈಫ್ನಲ್ಲಿರೋದು ನೀವು ಲಕ್ಕಿ ಅಂತ. ಆ್ಯಕ್ಚುಲಿ ನೀವು ಅವ್ರ ಲೈಫಲ್ಲಿರೋದು ಅವ್ರ ಲಕ್ಕಿ. ಓಕೆ, ಇದು ಒಂಥರ ಕಷ್ಟದ ಎನರ್ಜಿ, ಪ್ರಾಬ್ಲಮ್ ಇರುವಂಥ ಒಂದು ಬಿಕಾಸ್ ಫಸ್ಟ್ ಕಾರ್ಡ್ ಈಸ್ ಸೆಲ್ಫ್ ಲೈಕ್ ನೆಗೆಟಿವ್ ಆಗಿ ಬರ್ತಾ ಇದೆ, ನೋವಿನಲ್ಲಿ ಕೂಡಿದೆ. ಹಾಗೂ ಪೇನನ್ನು ನೀವು ತುಂಬ ಪೇನನ್ನು ತೊಗೊಂಡಿದ್ದೀರಾ, ನೀವು ಫೂಲ್ ಆಗಿದ್ದೀರಾ ಈ ರಿಲೇಷನ್ಶಿಪ್ನಲ್ಲಿ. ಹಾಗೂ ಅವರು ನಿಮ್ಮ ನಂಬಿಕೆನ ತುಂಬಾ ಉಪಯೋಗ ಮಾಡ್ಕೊಂಡಿದ್ದಾರೆ, ಅವರು ಒಳಿತಿಗೆ ಅವರು ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತು ಈ ರಿಲೇಷನ್ಶಿಪ್ನ ಮ್ಯಾನ್ಯುಪುಲೇಷನ್ ರೀತಿಯಾಗೂ ನೋಡ್ಕೊಂಡಿದ್ದಾರೆ. ಅಂದರೆ ಸುಳ್ಳು ಹೇಳೋದು ಜಾಸ್ತಿ ಇದೆ ಈ ರಿಲೇಷನ್ಶಿಪ್ನಲ್ಲಿ, ಅದೆಲ್ಲ ನಡೆದಿದೆ. ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಅವರು ಪ್ರೀತಿ ಅನ್ನುವಂಥ ಒಂದು ಅಸ್ತ್ರವನ್ನು ಈ ರಿಲೇಷನ್ಶಿಪ್ನಲ್ಲಿ ತುಂಬ ಬಳಸಿದ್ದಾರೆ ಅಂತಲೂ ಹೇಳ್ಬೋದು. ಅದಾದ ನಂತರ ಪವರ್ ಬಂದಿರೋದ್ರಿಂದ ಓ ಮೈ ಗಾಡ್, ಲುಕ್ ಎಟ್ ದಿಸ್. ಇನ್ನು ನಾನು ಕ್ಲಾರಿಫಿಕೇಷನ್ ಕಾರ್ಡ್ಸ್ ತೆಗಿತಾ ಇದ್ದೀನಿ. ಬಿಕಾಸ್ ಇದು ಹಿಂದಿನ ಎನರ್ಜಿ, ಇದು ಮುಂದಿನ ಎನರ್ಜಿ. ಇಲ್ಲೇನು ನೋಡ್ತಾ ಇದ್ದೀನಿ ಅಂದರೆ ಅವರು ನಿಮ್ಮಲ್ಲಿ ಬದಲಾವಣೆನ ನೋಡಿದ್ದಾರೆ, ನಿಮ್ಮಲ್ಲಿ ಆ ಒಂದು ಚೇಂಜಸ್ನ ಕೂಡ ನೋಡಿದ್ದಾರೆ. ನೀವು ಪವರ್ನ ನಿಮ್ಮ ಕಡೆಗೆ ತೊಗೊಂಡಿದ್ದೀರಾ. ನೀವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಪದೇ ಪದೇ ಹರ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ನೀವು. ಅದಕ್ಕೆ ಅವರು ಲೈಕ್ ಮೊದಲಿದ್ದಂಗೆ ಇಲ್ವಲ್ಲ, ಮೊದಲು ನಾನು ಮೋಸ ಮಾಡ್ತಾಯಿದ್ದೆ, ಮೊದಲು ನಾನು ಸುಳ್ಳು ಹೇಳ್ತಾಯಿದ್ದೆ, ಈಗ ಯಾಕೆ ಇದೆಲ್ಲ ನಡೀತಾ ಇಲ್ಲ, ನೀವಿವಾಗ ತುಂಬ ಹುಷಾರಾಗಿದ್ದೀರಾ ಅಂತಲೂ ಹೇಳ್ಬೋದು. ಹಾಗೂ ಇವಾಗ ಏನಾಗ್ತಾಯಿದೆ ಅಂದರೆ ಈ ವ್ಯಕ್ತಿಗೆ ನಿಮ್ಮನ್ನು ಕಳ್ಕೊಂಡು ಬಿಡ್ತೀನಿ ಅನ್ನುವಂಥ ಭಯ ಜಾಸ್ತಿ ಆಗ್ತಾಯಿದೆ. ಸ್ಟ್ರಾಂಗಾಗಿ ಅದನ್ನು ನೋಡ್ತಾ ಇದ್ದೀನಿ. ಹಾಗೂ ನಾನೇನಾದರೂ ವರ್ಕ್ ಆನ್ ಮಾಡಲಿಲ್ಲ, ನಾನಿವಾಗ ಬದಲಾಗಲಿಲ್ಲ ಅಂದರೆ ನಾನು ಕಳ್ಕೊಂಡು ಬಿಡ್ತೀನಿ, ಎಲ್ಲವನ್ನೂ ಕಳ್ಕೊಂಡು ಬಿಡ್ತೀನಿ. ಏಕೆಂದರೆ ಅವರು ನಿಮ್ಮನ್ನು ಗ್ರ್ಯಾಂಟೆಡ್ ಆಗಿ ಹಿಂದೆ ತೊಗೊಂಡಿದ್ದಾರೆ. ಇವಾಗ ರೀಡಿಂಗ್ನಲ್ಲಿ ಏನು ಬರುತ್ತೆ ನಾನು ನಿಮ್ಗೆ ಹೇಳಬೇಕಾಗತ್ತೆ. ನೀವು ಇದೇನು ಹಿಂಗೆ ಹೇಳ್ತಾ ಇದ್ದೀನಿ ಅನ್ಕೋಬೋದು. ಅವರು ಇನಿಷಿಯಲಿ ಹಿಂದೆ ಪಾಸ್ಟ್ನಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ, ನಿಮ್ಮ ಟ್ರಸ್ಟ್ನ ಬ್ರೇಕ್ ಮಾಡಿದ್ದಾರೆ, ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ. ಸ್ಟ್ರಾಂಗಾಗಿ ಅದನ್ನು ಪಿಕ್ ಮಾಡ್ತಾ ಇದ್ದೀನಿ. ಇವಾಗ ಏನಾಗ್ತಾ ಇದೆ ಅಂದರೆ ನೀವು ಮೂವ್ ಆನ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ, ನಿಮಗೆ ಬೇಡ ಅನಿಸ್ತಾ ಇದೆ. ಯಾಕಂದರೆ ನಿಮ್ಮ ಸ್ಯಾಚುರೇಷನ್ ಲೆವೆಲ್ ಇದೆಯಲ್ಲ ಅದು ಕ್ರಾಸ್ ಆಗಿಬಿಟ್ಟಿದೆ. ಅಂದರೆ ನಂಗೆ ಸಾಕಾಯಿತು ಅನ್ನುವಂಥ ಒಂದು ಪರಿಸ್ಥಿತಿಗೆ ನೀವು ಬಂದಿರೋದ್ರಿಂದ ನಿಮಗೆ ಇವ್ರ ಮೇಲೆ ನಂಬಿಕೆ ಇಟ್ಕೋಬೇಕು, ನಾನು ವರ್ಕ್ ಮಾಡಬೇಕು, ನನಗಿರಬೇಕು ಇವ್ರ ಜೊತೆ. ಸೊ ಆ ಒಂದು ಯೋಚನೆ ಇನ್ನು ನಿಮ್ಮಲ್ಲಿ ಉಳಿದಿಲ್ಲ. ಯಾಕಂದರೆ ಆ ಸಹನೆ ಇದೆಯಲ್ಲ ಅದು ನೀವು ಕಳ್ಕೊಂಡು ಬಿಟ್ಟಿದ್ದೀರಾ. ಅವರು ಅದನ್ನು ಮುರಿದಿದ್ದಾರೆ. ಅದಕ್ಕೆ ಇವಾಗ ಏನಾಗ್ತಾ ಇದೆ ಅಂದರೆ ಓಕೆ, ನಾನು ಹಿಂಗೆ ಇದ್ದರೆ, ಈ ಥರನೇ ವರ್ತಿಸ್ಕೊಂಡು ಹೋದರೆ ಈಕೆಯನ್ನು ಅಥವಾ ಈತನನ್ನು ನಾನು ಕಂಪ್ಲೀಟಾಗಿ ಲೆಟ್ ಗೋ ಮಾಡಬೇಕಾಗತ್ತೆ, ನನ್ನ ಲೈಫ್ ಝೀರೋ ಆಗಿಬಿಡತ್ತೆ. ಈ ಥರದ ಆತಂಕದ ಒಂದು ಸ್ಥಿತಿಯಲ್ಲಿ ಇವರು ಇದ್ದಾರೆ ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ. ನಾನೇನು ನೋಡ್ತಾ ಇದ್ದೀನಿ ಅಂದರೆ ಇವ್ರಿಗೆ ಒಂದು ಸೆಕೆಂಡ್ ಚಾನ್ಸ್ ಕೊಡ್ಬೋದಾ ಅಂತ ನೀವು ಕೇಳಿದ್ರೆ ಎಸ್ ಅಂತ ಹೇಳ್ತೀನಿ.
ಬಿಕಾಸ್ ಪಾಸ್ಟ್ನಲ್ಲಿ ಬಂದಿರುವಂಥ ಕಾರ್ಡ್ಸ್ ಎಕ್ಸ್ಟ್ರೀಮ್ ನೆಗೆಟಿವ್ ಆಗೇ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಫ್ಯೂಚರಿಸ್ಟಿಕ್ ಆಗಿ ನೋಡೋಕ್ಕೆ ಹೋದರೆ ನಾನು ಬದಲಾಗಬೇಕು, ಹಾಗೂ ಈ ರಿಲೇಷನ್ಶಿಪ್ನ ವ್ಯಾಲ್ಯೂ ಮಾಡಬೇಕು, ನಾನು ಉಳಿಸ್ಕೋಬೇಕು, ಈ ರಿಲೇಷನ್ಶಿಪ್ನ ಉಳಿಸ್ಕೋಬೇಕು, ಹಾಗೂ ನನ್ನ ಹಾರ್ಡ್ ವರ್ಕಿಂದ ಈ ಒಂದು ಕನೆಕ್ಷನ್ನ ಇನ್ನು ಗ್ರೋ ಮಾಡಬೇಕು, ಬೆಳೆಸಬೇಕು ಅನ್ನುವಂಥ ಒಂದು ಮನಸ್ಥಿತಿನಲ್ಲಿದ್ದಾರೆ. ಇನ್ನು ಮುಂದಿನ ಟೈಮ್ ಅಂದರೆ ಮುಂದೆ ಬರುವಂಥ ದಿನಗಳಲ್ಲಿ ಇವರಲ್ಲಿ ನೀವು ಬದಲಾವಣೆಯನ್ನು ನೋಡ್ತೀರಾ. ಓಕೆ, ಆ್ಯಕ್ಷನ್ಸ್ ಇವರ ಆ್ಯಕ್ಷನ್ಸ್ನಲ್ಲಿ ನೀವು ಬದಲಾವಣೆಯನ್ನು ಖಂಡಿತವಾಗ್ಲೂ ನೋಡ್ತೀರಾ. ಸೊ ಇವ್ರನ್ನ ನಂಬಬಹುದಾ ಅಂತ ಕೇಳಿದ್ರೆ ಎಸ್. ಆದರೆ ಪಾಸ್ಟ್ನಲ್ಲಿ ಹೇಗಿದ್ರು, ಹೌದು, ಅವರು ಪಾಸ್ಟ್ನಲ್ಲಿ ನೀವು ಅಂದ್ಕೊಂಡ ಹಾಗೆ ಇರಲಿಲ್ಲ, ನಿಮಗೆ ತುಂಬ ಬೇಜಾರು ಮಾಡಿದ್ದಾರೆ, ಮಾನಸಿಕವಾಗಿ ತುಂಬ ಕುಗ್ಸಿದ್ದಾರೆ, ಹಾಗೂ ನೀನೇನು ಮಾಡ್ತೀಯ, ನಿನ್ನ ಕೈಲಿ ಏನೂ ಆಗಲ್ಲ ಮಾಡೋಕ್ಕೆ, ಈ ರೀತಿಯಾಗೆಲ್ಲ ನಿಮ್ಮನ್ನು ಕೀಳಾಗಿ ನೋಡಿದ್ದಾರೆ. ಅದನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ ಸ್ಟ್ರಾಂಗಾಗಿ ಕಾರ್ಡ್ಸ್ನಲ್ಲಿ. ಸೊ ದಿಸ್ ಪರ್ಸನ್ ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಂಡಿದ್ದಾರೆ, ಈ ವ್ಯಕ್ತಿ ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಂಡಿದ್ದಾರೆ, ಹಾಗೂ ನೀವಿಲ್ಲ ಅಂದರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಾಗಿದೆ ಈ ವ್ಯಕ್ತಿಗೆ. ನೀವೇನಾದರೂ ಅವ್ರ ಲೈಫ್ನಲ್ಲಿ ಇಲ್ಲ ಅಂದರೆ ನಿಮ್ಮ ಲೈಫ್ ಚೆನ್ನಾಗೇ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದರಿಂದ ಇವಾಗ ಬಿಟ್ಕೊಡ್ಬೇಕು ಅನ್ನೋದಕ್ಕಿಂತ ಇಲ್ಲ ನಾನು ಇದನ್ನು ವರ್ಕ್ ಆನ್ ಮಾಡಿ ನಾನು ಇದನ್ನು ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಈ ವ್ಯಕ್ತಿ ಬಂದಿದ್ದಾರೆ. ಸೊ ನೀವು ಈ ಕೂಡಲೇ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಹೇಳಲ್ಲ, ಸ್ವಲ್ಪ ಟೈಮ್ ಕೊಡಿ, ಅವರಲ್ಲಿ ಬದಲಾವಣೆ ಆಗೋದನ್ನ ನೀವು ನೋಡ್ತೀರಾ. ಸೊ ಆ ಒಂದು ವಿಚಾರದಲ್ಲಿ ಯು ಕ್ಯಾನ್ ಸಿ, ಏಕೆಂದರೆ ಈಗ ರಿಲೇಷನ್ಶಿಪ್ ನಿಮ್ಮ ಕಂಟ್ರೋಲಲ್ಲಿದೆ. ಇವರು ಹಾಗೂ ಅವರು ಹಿಂದೆ ನಡ್ಕೊಂಡಿದ್ದ ಸ್ಥಿತಿ ಇದೆಯಲ್ಲ, ಅದು ಸರಿ ಇರಲಿಲ್ಲ, ಅವರು ತುಂಬ ಕೀಳಾಗಿ ವರ್ತಿಸಿದ್ದಾರೆ ನಿಮ್ಮ ಹತ್ರ. ಬಟ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಈ ಒಂದು ಚೇಂಜ್ ನಿಮ್ಮ ಲೈಫ್ನಲ್ಲಿ ಬರುತ್ತೆ, ಇವರು ಬದಲಾಗ್ತಾರೆ ಅಂತ ತೋರಿಸ್ತಾ ಇದೆ. ಹಾಗೂ ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಪ್ರೆಸೆಂಟ್ನಲ್ಲಿ. ಓಕೆ, ಪಾಸ್ಟ್ ಅಲ್ಲ, ಪ್ರೆಸೆಂಟ್ನಲ್ಲಿ. ದ್ಯಾಟ್ ಈಸ್ ವಾಟ್ ದ ರೀಡಿಂಗ್ ಇಸ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಇವಾಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ವ್ಯಕ್ತಿಯ ಉದ್ದೇಶ ಏನಿದೆ, ಇವರ ಮನಸ್ಥಿತಿ ಏನಿದೆ, ಇವ್ರನ್ನ ನಂಬಬಹುದಾ, ಇವರ ಯೋಚನೆ ನಿಮ್ಮ ಕಡೆಗೆ ಏನಿದೆ, ಎಲ್ಲವನ್ನು ಚೆಕ್ ಮಾಡೋಣ. ಅರ್ಹರಿದ್ದಾರಾ, ನಿಮ್ಮ ಲೈಫ್ನಲ್ಲಿ ಇರೋದಕ್ಕೆ ಈ ವ್ಯಕ್ತಿ ಅರ್ಹರಿದ್ದಾರಾ, ಈ ಒಂದು ವಿಷಯವಾಗಿ ನಿಮಗೆ ಕ್ಲಾರಿಟಿ ವಿಡಿಯೋನಲ್ಲಿ ಸಿಗುತ್ತೆ. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದೆ ಸಾಲ್ಟ್ ರೀಡಿಂಗ್ ಮತ್ತು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನೂ ಕೂಡ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಅದನ್ನು ನೀವು ತುಂಬ ಕೇಳಿದ್ದೀರಾ, ನಾನು ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ಇದನ್ನು ನಾನು ಚೆಕ್ ಮಾಡ್ತೀನಿ, ಈ ವ್ಯಕ್ತಿಯ ಉದ್ದೇಶ ಏನಿದೆ, ಇವ್ರನ್ನ ನೀವು ನಂಬಬಹುದಾ, ಅರ್ಹರಿದ್ದಾರಾ, ನಿಮ್ಮ ಟ್ರಸ್ಟಿಗೆ ಅರ್ಹರಿದ್ದಾರಾ ಅಂತ ಚೆಕ್ ಮಾಡೋಣ. 4 ಆಫ್ ಕಪ್ಸ್ ಬಂದಿದೆ, ಬರ್ನಿಂಗ್ ಟವರ್ ಬಂದಿದೆ. ಓ ಮೈ ಗಾಡ್, 4 ಆಫ್ ಕಪ್ಸ್ ಬಂದಿರೋದ್ರಿಂದ ಅವರು ನಿಮ್ಮನ್ನು ಪ್ರಯಾರಿಟೈಸ್ ಮಾಡಿಲ್ಲ, ವ್ಯಾಲ್ಯೂ ಮಾಡಿಲ್ಲ, ನಿಮ್ಮ ಲೈಫ್ನೇ ವ್ಯಾಲ್ಯೂ ಮಾಡಿಲ್ಲ ಅವರು. ಇರಲಿ ಬಿಡು, ಹೋಗಲಿ ಬಿಡು, ಆ ಥರ ತುಂಬ ಉದಾಸೀನವಾಗಿ ನಿಮ್ಮ ಹತ್ರ ವರ್ತಿಸಿದ್ದಾರೆ. ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಈ ರಿಲೇಷನ್ಶಿಪ್ ಏನಾದರೂ ಬ್ರೇಕ್ ಆಗಿದೆ ಅಂದರೆ, ಈಗ ನೀವೇನಾದರೂ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂದರೆ, ಹಾಗೆ ನಾನು ನೋಡ್ತಾ ಇದ್ದೀನಿ, ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂದರೆ ದೇರ್ ಈಸ್ ಅ ರೀಸನ್. ಅವರೇ ರೀಸನ್, ಇವರೇ ಒಂದು ದೊಡ್ಡ ರೀಸನ್ ಆಗಿದ್ದಾರೆ ಈ ರಿಲೇಷನ್ಶಿಪ್ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಂದರೆ ಬ್ರೇಕ್ ಆಗೋದಕ್ಕೆ. ನಿಮ್ಮ ತಾಳ್ಮೆ ತುಂಬ ಪರೀಕ್ಷೆಗೆ ಒಳಗಾಗಿದೆ ಈ ರಿಲೇಷನ್ಶಿಪ್ನಲ್ಲಿ. ನೀವು ತುಂಬ ಅನುಭವಿಸಿದ್ದೀರಾ, ತುಂಬ ನೋವು ಅನುಭವಿಸಿದ್ದೀರಾ, ಹಾಗೂ ಈ ವ್ಯಕ್ತಿಗೆ ಬಹಳಷ್ಟು ಚಾನ್ಸಸ್ ಕೂಡ ಕೊಟ್ಟಿದ್ದೀರಾ, ಆಯಿತಾ. ನೈಟ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರ ಅರ್ಥ ಏನಂದರೆ, ಅವರು ನಿಮ್ಮನ್ನು ತುಂಬಾ ಏನು ಹೇಳ್ತಾರೆ, ಕಟುವಾಗಿ ನಡೆಸ್ಕೊಂಡಿದ್ದಾರೆ. ಮಾತಿನಲ್ಲಿ ಒಂದು ನೆಗೆಟಿವಿಟಿ ಹಾಗೂ ಅಗ್ರೆಷನ್, ಕೋಪ, ರಿಲೇಷನ್ಶಿಪ್ನಲ್ಲಿ ಕೋಪತಾಪಗಳು ಅವ್ರ ಕಡೆಯಿಂದ ನಿಮಗೆ ಪಾಸ್ ಆಗಿದೆ. ಹಾಗೂ ಜಸ್ಟಿಸ್ ಬಂದಿರೋದ್ರಿಂದ ಮೇ ಬಿ ನಿಮ್ಗೆ ಎಷ್ಟೋ ಸಲ ಈ ರಿಲೇಷನ್ಶಿಪ್ನ ಬ್ರೇಕ್ ಮಾಡಬೇಕು ಅನಿಸಿರಬಹುದು, ಡಿವೋರ್ಸ್ ಕೊಡಬೇಕು, ಅಕಸ್ಮಾತ್ ಮದುವೆ ಆಗಿದೆ ಅಂದರೆ ಡಿವೋರ್ಸ್ ಕೊಡಬೇಕು ಅಂತ ಅನಿಸಿರ್ಬೋದು, ಅಥವಾ ಡಿವೋರ್ಸ್ ಆಗೇ ಇರಬಹುದು. ಒಟ್ಟಿನಲ್ಲಿ ಇದೊಂಥರ ಇಮೋಷನ್ಸ್ ಇಲ್ಲದೆ ಇರುವಂಥ ಒಂದು ರಿಲೇಷನ್ಶಿಪ್ ಆಗಿಬಿಟ್ಟಿದೆ, ಆಯಿತಾ. 6 ಆಫ್ ಕಪ್ಸ್ ಬಂದಿರೋದ್ರಿಂದ ಐ ಕ್ಯಾನ್ ಶೋರ್ಲಿ ಸೇ ನೋ ಕಾಂಟ್ಯಾಕ್ಟ್ ಇದೆ ಅಂತಲೇ ನಾನು ಹೇಳ್ತೀನಿ. ನಿಮ್ಮವರ ನಡುವೆ ಆ ರಿಲೇಷನ್ಶಿಪ್ನಲ್ಲಿ ಇಬ್ಬರೂ ಇಲ್ಲ ಅನ್ನೋದೇ, ನೋ ಪ್ರೆಸೆನ್ಸೇ ಇಲ್ಲ, ಇಬ್ಬರದು ಒಂದು ಇರುವಿಕೆ ರಿಲೇಷನ್ಶಿಪ್ನಲ್ಲಿ. ಕಾನ್ಫ್ಲಿಕ್ಟ್ ಆ್ಯಂಡ್ ಡಿಫೀಟ್ ಬರ್ತಾ ಇದೆ. ಓ ಮೈ ಗಾಡ್, ಲೈಟ್ ಬರ್ತಾ ಇದೆ. ಓಕೆ, ಇವಾಗ ನಿಮಗೆ ನಾನು ಹೇಳೋದು ಇಷ್ಟ ಆಗ್ಬೋದು, ಆಗದೇ ಇರ್ಬೋದು. ಎನಿವೇಸ್ ನಾನು ಏನು ಹೇಳಬೇಕೋ ಅದನ್ನೇ ಹೇಳ್ತೀನಿ. ರೀಡಿಂಗ್ಸ್ ನಾನು ಯಾವುದನ್ನು ಮುಚ್ಚುಮರೆ ಮಾಡೋದಿಲ್ಲ, ವೆರಿ ಸ್ಟ್ರೈಟ್ ಏನು ಬರುತ್ತೆ ಅದನ್ನು ನಿಮ್ಗೆ ಹೇಳಲೇಬೇಕಾಗತ್ತೆ.
ಇದೊಂಥರ ಹೇಗೆ ಅಂದರೆ ನೀವು ಅವರು ಡಿಫ್ರೆಂಟ್ ಪೀಪಲ್, ಅಂದರೆ ನಿಮ್ಮ ಯೋಚನೆ ಶೈಲಿ ಅವರ ಯೋಚನೆ ಶೈಲಿ ಬಹಳಷ್ಟು ವಿರುದ್ಧವಾಗಿದೆ. ಹೀಗಿದ್ದಾಗ ಏನಾಗುತ್ತೆ ಅಂದರೆ ಬದುಕೋದು ತುಂಬ ಕಷ್ಟ ಆಗುತ್ತೆ. ನೀವು ನೀವು ಒಂದು ರೀತಿಯಾಗಿ ಯೋಚನೆ ಮಾಡಿದ್ರೆ ಅವ್ರು ಇನ್ನೊಂದು ರೀತಿಯಾಗಿ ಯೋಚನೆ ಮಾಡ್ತಾರೆ. ನಿಮ್ಮ ವ್ಯಾಲ್ಯೂ ಸಿಸ್ಟಮ್ಗೆ, ನಿಮ್ಮ ದೃಷ್ಟಿಕೋನವನ್ನು ಅವರು ಪರಿಗಣಿಸೋದಿಲ್ಲ ಹಾಗೂ ಗೌರವಿಸೋದಿಲ್ಲ. ನಿಮ್ಗೇನು ಅನಿಸ್ತಾ ಇದೆ ಅಂದರೆ ಸೋಲ್ತಾನೇ ಇದ್ದೀನಿ ರಿಲೇಷನ್ಶಿಪ್ನಲ್ಲಿ ಅಂತ ಅನುಭವ ಆಗಿದೆ. ಈ ರಿಲೇಷನ್ಶಿಪ್ನ ನೀವು ಬಿಟ್ಟು ಹೋಗೋದ್ರಿಂದ ನಿಮ್ಮ ಲೈಫ್ನಲ್ಲಿ ಒಂದು ಲೈಟ್ ಆ್ಯಂಡ್ ರೇ ಬರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದೆ. ಇವಾಗ ನೀವು ಅನ್ಕೋಬೋದು ನಾನು ಯಾಕೆ ಹೀಗೆ ಮಾತಾಡ್ತಾ ಇದ್ದೀನಿ ಅಂತ. ಒಂದು ಕಾರ್ಡ್ ಕೂಡ ನಾನು ಸಪೋರ್ಟ್ ಮಾಡುವ ಹಾಗೆ ಈ ರಿಲೇಷನ್ಶಿಪ್ ರೀಡಿಂಗ್ನಲ್ಲಿ ಬಂದಿಲ್ಲ. ಇವರ ಉದ್ದೇಶ ಏನಾಗಿದೆ ಅಂದರೆ ನಿಮ್ಮನ್ನು ತುಳಿದಿದ್ದಾರೆ, ನಿಮಗೆ ಬೇಜಾರು ಮಾಡಿದ್ದಾರೆ, ಹಾಗೂ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿನಲ್ಲೇ ಇವರಿರೋದು. ಓಕೆ, ನಿಮ್ಗೆ ಹಂಗೆ ಅನಿಸ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಬಟ್ ನಾನು ಇಲ್ಲಿ ಸ್ಟ್ರಾಂಗಾಗಿ ಏನು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ ಇದನ್ನೇ, ದಿಸ್ ಈಸ್ ಅ ವೆರಿ ವೆರಿ ನೆಗೆಟಿವ್ ಟಾಕ್ಸಿಕ್ ರಿಲೇಷನ್ಶಿಪ್. ಸೊ ಆ್ಯಸ್ ಐ ಟೋಲ್ಡ್, ಡಿವೋರ್ಸ್ ಆಗಿರ್ಬೋದು, ಡಿವೋರ್ಸ್ ಆಗುವಂಥ ಒಂದು ಪರಿಸ್ಥಿತಿಗೆ ಬಂದಿರ್ಬೋದು, ಅಥವಾ ಬ್ರೇಕಪ್ ಆಗುವಂಥ ಒಂದು ಸ್ಥಿತಿಗೆ ಬಂದಿರ್ಬೋದು. ಇದು ಆಗೋದು ಒಳ್ಳೆಯದೇನೆ, ನಿಮಗೂ ಒಳ್ಳೆಯದು, ಆ ವ್ಯಕ್ತಿಗೂ ಒಳ್ಳೆಯದು. ಅವ್ರು ನಿಮ್ಮ ಲೈಫ್ನಲ್ಲಿ ಬರದೇ ಇರೋದೇ ನಿಮ್ಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಡಿಫೀಟ್ ಆ್ಯಂಡ್ ಕಾನ್ಫ್ಲಿಕ್ಟ್ ಬಂದಿರೋದ್ರಿಂದ ಸೋತು ಹೋಗಿಬಿಟ್ಟಿದ್ದೀರಾ. ಇನ್ನೇನು ಇದನ್ನು ಉಳಿಸ್ಕೊಳ್ತೀನಿ, ಹೌದು ನಾನು ಸರಿ ಮಾಡ್ಕೊಳ್ತೀನಿ ಅನ್ನೋಂಥ ಒಂದು ನೀವು ಯೋಚನೆ ಮಾಡಿದ್ರು ಅದು ಆಗುವಂಥ ಒಂದು ವಿಚಾರ ಇಲ್ಲ ಈಗ. ಏಕೆಂದರೆ ಇದೊಂಥರ ಫೈನಲ್ ಸ್ಟೇಜಿಗೆ ಬಂದುಬಿಟ್ಟಿದೆ. ಇದನ್ನು ನೀವು ಫಿಕ್ಸ್ ಮಾಡುವಂಥ ಸ್ಟೇಜ್ ಅಲ್ಲ, ಬ್ರೇಕ್ ಆಗುವಂಥ ಸ್ಟೇಜಿಗೆ ಬಂದಮೇಲೆ ನೀವು ಇದು ಸರಿ ಮಾಡ್ಕೊಳ್ತೀನಿ ಅನ್ನುವಂಥ ಭಾವನೆಯಲ್ಲಿರೋದು ತಪ್ಪು ಅಂತಲೇ ಹೇಳ್ತೀನಿ. ಸೊ ಅವ್ರ ಉದ್ದೇಶ ನಾನು ನೋಡ್ತಿರೋದೇನೆಂದರೆ ನಿಮ್ಮನ್ನು ಈಕ್ವಲ್ ಆಗಿ ನೋಡಲ್ಲ ಇವರು ಒಂದು, ಹಾಗೂ ಇಮೋಷ್ನಲ್ ಸಪೋರ್ಟ್ ಕೊಡ್ತಾ ಇಲ್ಲ, ಫೀಲಿಂಗ್ಸ್ ಅಂತೂ ಇಲ್ಲವೇ ಇಲ್ಲ. ನಿಮ್ಮನ್ನು ಅವ್ರ ಲೈಫ್ನಲ್ಲಿ ಅವ್ರಿಗಿಂತ ಕೀಳಾಗೆ ನೋಡಬೇಕು ಅನ್ನುವಂಥ ಆಸೆನ ಬೆಳೆಸ್ಕೊಂಡಿರುವಂಥ ವ್ಯಕ್ತಿ ಇವರು. ಸೊ ತುಂಬ ಡಾಮಿನೇಷನ್ ನೋಡ್ತಾ ಇದ್ದೀನಿ ಈ ವ್ಯಕ್ತಿಯಿಂದ. ನಾಟ್ ಎಟ್ ಆಲ್ ಅ ಗುಡ್ ವಾಟ್ ಟು ಸೇ ಮ್ಯಾಚ್. ಸೊ ನೀವು ಮೂವ್ ಆನ್ ಆಗೋದೇ ಬೆಟರ್ ಅಂತ ಬರ್ತಾ ಇದೆ ರೀಡಿಂಗ್ನಲ್ಲಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಇವಾಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಲಾಸ್ಟ್ ಕಾರ್ಡ್ ಪೈಲಲ್ಲಿ ಏನು ಬರುತ್ತೆ ನೋಡೋಣ. ಈ ವ್ಯಕ್ತಿಯ ಉದ್ದೇಶ ಏನಿದೆ, ಇವರ ಮನಸ್ಥಿತಿ ನಿಮ್ಮ ಕಡೆಗೆ ಏನಿದೆ, ಹಾಗೂ ಇವ್ರನ್ನ ನೀವು ಟ್ರಸ್ಟ್ ಮಾಡಬಹುದಾ, ಫ್ಯೂಚರ್ ಈ ರಿಲೇಷನ್ಶಿಪ್ನಲ್ಲಿ ಹೇಗಿರುತ್ತೆ, ಇದೆಲ್ಲ ಕೂಡ ನಿಮಗೆ ಈ ರೀಡಿಂಗ್ನಲ್ಲಿ ಕ್ಲಾರಿಫಿಕೇಷನ್ ಖಂಡಿತವಾಗ್ಲೂ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮೆಸೇಜಸ್ ಏನಿದೆ ದೈವದಿಂದ ಅಂತ ನಾನು ನೋಡೋಣ. ಈ ರಿಲೇಷನ್ಶಿಪ್ ವಿಷಯವಾಗಿ ಮೆಸೇಜಸ್ ಏನಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ ನಿಮಗೆ. ಸೊ ಲೆಟ್ಸ್ ಸಿ ಏನು ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ನಿಮ್ಮ ಮುಂದೆನೇ ಕಾರ್ಡ್ಸ್ ಎಲ್ಲ ತೆಗೆಯೋದು, ಏನು ಬರುತ್ತೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಓಕೆ, 2 ಆಫ್ ಪೆಂಟಿಕಲ್ಸ್, ಇಂಬ್ಯಾಲೆನ್ಸ್, ಓ ಮೈ ಗಾಡ್, ಹಾರ್ಟ್ ಬ್ರೇಕ್, 2 ಆಫ್ ವಾಂಡ್ಸ್. ಓಕೆ, ಓ 2 ಆಫ್ ಸ್ಪೋರ್ಟ್ಸ್. ಲುಕ್ ಎಟ್ ದ ಕಾರ್ಡ್ಸ್, ಎಂಪರರ್ ಕಾರ್ಡ್, ಎಂಪ್ರೆಸ್. ವಾಹ್ ಎಂಪ್ರೆಸ್ ಆ್ಯಂಡ್ ಎಂಪರರ್ ಒಟ್ಟಿಗೆ ಇದೆ. ರಾಜಾ ರಾಣಿ ಅಂತ ಹೇಳ್ತೀವಲ್ಲ, ಒಟ್ಟಿಗೆ ಇದೆ. ಓಕೆ, ನಾನು ಇನ್ನೂ ಕ್ಲಾರಿಫಿಕೇಷನ್ ಕಾರ್ಡ್ಸ್ ತೆಗಿತೀನಿ ಈ ರಿಲೇಷನ್ಶಿಪ್ ಸರಿ ಹೋಗುತ್ತಾ ಅನ್ನುವಂಥ ವಿಷಯವಾಗಿ. ಬಿಕಾಸ್ ನಿಮಗಿಂತ ನನಗೆ ಈ ರೀಡಿಂಗ್ನಲ್ಲಿ ಕ್ಲಾರಿಫಿಕೇಷನ್ ಬೇಕು ಅನ್ನಿಸ್ತಾ ಇದೆ. ಬಿಕಾಸ್ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ. ತುಂಬ ನೋವು ಅನುಭವಿಸಿದ್ದೀರಾ. 9 ಆಫ್ ಕಪ್ಸ್ ಬಂದಿದೆ, 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಈ ರಿಲೇಷನ್ಶಿಪ್ ಹೇಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಒಂದೊಂದನ್ನು. 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ರಿಲೇಷನ್ಶಿಪ್ನಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಹಾಳಾಗಿದೆ. ಅವರ ಕನೆಕ್ಷನ್ ಏನಾದರೂ ಪ್ರಾಬ್ಲಮ್ ಆಗಿದೆ, ಹಾಳಾಗಿದೆ ಅಂದರೆ ಫೈನಾನ್ಷಿಯಲ್ ಇಶ್ಯೂಸ್ ಇರೋದ್ರಿಂದನೇ ಈ ರಿಲೇಷನ್ಶಿಪ್ ಹಾಳಾಗಿದೆ ಅಂತ ತೋರಿಸ್ತಾ ಇದೆ. ಅದು ಒಂದು ವಿಷಯ. ಹಾರ್ಟ್ ಬ್ರೇಕ್ ಬಂದಿರೋದ್ರಿಂದ ನೀವು ಒಂದು ನೋವಿನ ಸ್ಥಿತಿಯಿಂದ ಬಂದಿದ್ದೀರಾ, ಅವರೂ ಒಂದು ನೋವಿನ ಸ್ಥಿತಿಯಿಂದ ಬಂದಿದ್ದಾರೆ. ಅಂದರೆ ನಿಮ್ಮ ಫ್ಯಾಮ್ಲಿ ಎನರ್ಜಿನೂ ನಾನು ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ನೋಡ್ತಾ ಇಲ್ಲ. ಅವರ ಫ್ಯಾಮ್ಲಿ ಎನರ್ಜಿ ಕೂಡ ಹಾಗೆ ಅಂದರೆ ಅವರು ಬೆಳೆದು ಬಂದಿರುವಂಥ ವಾತಾವರಣ, ನೀವು ಬೆಳೆದು ಬಂದಿರುವಂಥ ವಾತಾವರಣ ತುಂಬಾ ಒಂದು ನೆಗೆಟಿವ್ ಮೈಂಡ್ಸೆಟ್ಟಲ್ಲಿರುವಂಥ ಒಂದು ವಾತಾವರಣವಾಗಿದೆ. ಅಂದರೆ ಅದು ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಅವರ ಅಪ್ಪ ಅಮ್ಮ ಆಗಿರ್ಬೋದು. ಒಂದು ಒಳ್ಳೆಯ ಅಪ್ಬ್ರಿಂಗಿಂಗ್ ಅಂತ ಹೇಳೋಕ್ಕೆ ಹೋದರೆ ಅದು ಒಂಥರ ಪಾಸಿಟಿವ್ ಆಗಿರಲಿಲ್ಲ. ನಿಮಗೆ ನಿಮ್ಮ ಅಪ್ಪ ಅಮ್ಮನಿಂದ ಒಳ್ಳೆಯ ಪ್ರೀತಿ ಸಿಗದೆ, ಈಗ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಕನೆಕ್ಟ್ ಆಗ್ಬೋದು, ಆಗದೇ ಇರಬಹುದು. ಬಟ್ ಏನೇ ಇದ್ದರೂ ನಾನು ಹೇಳ್ತಿದ್ದೀನಿ, ಇಬ್ಬರೂ ಒಂದು ವೂಂಡೆಡ್ ಸೋಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ವೂಂಡೆಡ್ ಸೋಲ್ ಅಂದರೆ ಏನು? ಇವಾಗ ಒಂದು ಮಗುವನ್ನು ಬೆಳೆಸೋವ ರೀತಿ ಬೇರೆ ಬೇರೆಯಾಗಿರುತ್ತೆ. ಅಂದರೆ ಒಂದೊಂದು ಫ್ಯಾಮ್ಲಿ ಒಂದೊಂದು ಥರ ಬೆಳೆಸ್ಕೊಂಡು ಬರುತ್ತೆ. ಇಲ್ಲಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ ನಿಮ್ಮ ಫ್ಯಾಮ್ಲಿಯಿಂದ ಹಾಗೂ ಈ ವ್ಯಕ್ತಿಯ ಫ್ಯಾಮ್ಲಿಯಿಂದ
ತುಂಬ ಒಂದು ನೋವಿನ ಸ್ಥಿತಿಯಲ್ಲೇ ಬೆಳೆದು ಬಂದಿದ್ದೀರಾ. ಒಂದು ಎನ್ಕರೇಜಿಂಗ್ ವಾತಾವರಣ ಇಲ್ಲ, ಹಾಗೂ ಕಷ್ಟದಿಂದನೇ ಮೇಲೆ ಬಂದಿದ್ದೀರಾ. ಈ ಕಷ್ಟ ಇರುತ್ತೆ, ಇದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಒಂದು 2 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ನೀವಿಬ್ಬರು ಸೇರಿರುವಂಥ ವಿಚಾರ ಏನಾಗಿದೆ ಅಂದರೆ, ಇನಿಷಿಯಲಿ ಚೆನ್ನಾಗೇ ಇತ್ತು, ನೀವು ಅವರು ಚೆನ್ನಾಗೇ ಇದ್ರಿ. ಆಮೇಲೆ ಏನಾಗಿದೆ ಅಂದರೆ ಇಬ್ಬರು ಟ್ರಿಗರ್ ಮಾಡಿದ್ದೀರಾ. ನೀವು ಅವ್ರನ್ನ ಟ್ರಿಗರ್ ಮಾಡಿದ್ದಾರೆ, ಅವ್ರು ನಿಮ್ಮನ್ನು ಟ್ರಿಗರ್ ಮಾಡಿದ್ದಾರೆ. ಸೊ ಅವಾಗ ನಿಮಗೆ ಅಂದರೆ ಜಗಳಗಳು ಜಾಸ್ತಿ ಇರ್ಬೋದು. ಇವಾಗ ನೀವೇನೋ ಹೇಳಿದ್ರೆ ಅವರು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋವಂಥದ್ದು. ಯಾಕಂದರೆ ಇಬ್ಬರಲ್ಲೂ ಇನ್ಸೆಕ್ಯೂರಿಟಿ ಇದೆ. ಯಾಕಂದರೆ ಇದೊಂಥರ ಡೀಪ್ ಲೆವೆಲ್ ರೀಡಿಂಗ್ ಆಗಿದೆ, ನಾನು ನಿಮ್ಗೆ ಅದನ್ನು ಹೇಳಲೇಬೇಕಾಗುತ್ತೆ. ಇಬ್ಬರೂ ಕೂಡ ಏನಾಗಿದೆ ಅಂದರೆ, ಈ ಕೊನೆವರೆಗೂ ಈ ವಿಡಿಯೋ ನೋಡಿ, ನಾನು ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ, ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ. ಏನಾಗಿದೆ ಅಂದರೆ ಇನಿಷಿಯಲಿ ಇಬ್ಬರು ಪಾಸಿಟಿವ್ ಆಗೇ ಇದ್ರಿ, ಚೆನ್ನಾಗಿರ್ತೀವಿ ನಾವು ಅಂತ. ಹೋಗ್ತಾ ಹೋಗ್ತಾ ಏನಾಗಿದೆ ಅಂದರೆ ನಿಮ್ಮಲ್ಲಿರುವಂಥ ಇನ್ಸೆಕ್ಯೂರಿಟೀಸ್ ಮೇಲೆ ಬಂದಿದೆ ರಿಲೇಷನ್ಶಿಪ್ನಲ್ಲಿ. ನೀವೇನೋ ಹೇಳಿದ್ರೆ ಅವರು ನೀನು ಇದನ್ನೇ ಹೇಳಿದೆ, ನೀನು ನನಗೆ ವ್ಯಂಗ್ಯ ಮಾಡ್ತಾ ಇದೆಯಾ, ನೀನು ನನಗೆ ಕೊಂಕು ಮಾತಾಡ್ತಾ ಇದೆಯಾ, ನನಗೆ ಬೇಕು ಅಂತಲೇ ಹರ್ಟ್ ಮಾಡ್ತಾ ಇದೆಯಾ ಅಂತ ಅವರೇನೋ ಒಂದು ನಿಮ್ಗೆ ಅಡ್ವೈಸ್ ಕೊಟ್ಟರೆ ಅದನ್ನು ನೀವು ಅಪಾರ್ಥ ಮಾಡ್ಕೊಳ್ಳುವಂಥದ್ದು. ಹಾಗೆ ಅವರು ನಿಮ್ಗೆ ಏನು ಹೇಳ್ತಾರೆ, ನೀವು ಅವ್ರಿಗೇನು ಹೇಳ್ತೀರಾ, ಅದನ್ನು ಇಬ್ಬರೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ, ಅದನ್ನು ನೆಗೆಟಿವ್ ಆಗೇ ತೊಗೊಂಡಿದ್ದೀರಾ. ಯಾಕಂದರೆ ನಿಮ್ಮ ಬೆಳೆದಿರುವಂಥ ಒಂದು ವಾತಾವರಣದ ಎನರ್ಜಿಯಿಂದಾಗಿ ಹೀಗೆಲ್ಲ ಆಗ್ತಾ ಇದೆ. ಓಕೆ, 2 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಅವ್ರಿಗೂ ಅನಿಸಿದೆ ಯಾಕೋ ಇದು ಮಿಸ್ ಮ್ಯಾಚ್ ಅಂತ, ನಿಮಗೂ ಅನಿಸಿದೆ ಮಿಸ್ ಮ್ಯಾಚ್ ಅಂತ. ಆದರೆ ಡೆಸ್ಟಿನಿ ಇರುವಂಥ ಪ್ಲ್ಯಾನ್ ಬೇರೆಯೇ ಆಗಿದೆ ಅಲ್ವಾ. ಲಾಸ್ ಬಂದಿರೋದ್ರಿಂದ ಫೈನಾನ್ಷಿಯಲಿ ಇಬ್ಬರೂ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಈಗಲೂ ಅದೇ ನಡೀತಾ ಇದೆ. 9 ಆಫ್ ಕಪ್ಸ್ ಬರ್ತಿರೋದ್ರಿಂದ ರಿಕವರಿ ನೋಡ್ತಾ ಇದ್ದೀನಿ, ಈ ರಿಲೇಷನ್ಶಿಪ್ನಲ್ಲಿ ಚೇತರಿಕೆ ನೋಡ್ತಾ ಇದ್ದೀನಿ ಖಂಡಿತವಾಗ್ಲೂ. ಹಾಗೂ ನೀವು ಅವರು ಒಂದು ಒಳ್ಳೆಯ ಸ್ಟೇಜಿಗೆ ಬಂದಾಗ, ಅಂದರೆ ಒಂದು ಸೆಕ್ಯೂರ್ಡ್ ಫೀಲ್ ಇಬ್ರಿಗೂ ಬಂದಾಗ ಇಬ್ಬರು ಚೆನ್ನಾಗಿರ್ತೀರಾ ಅಂತ ತೋರಿಸ್ತಾ ಇದೆ. ಆದರೆ ಇದು ಒಂದು ಜರ್ನಿ ಆಗಿದೆ. ನಿಮ್ಮ ಅವರ ರಿಲೇಷನ್ಶಿಪ್ ಬ್ರೇಕ್ ಆಗೋದು ನಾನು ನೋಡ್ತಾ ಇಲ್ಲ. ಈಗ ಮೇ ಬಿ ನೋ ಕಾಂಟ್ಯಾಕ್ಟ್ ಇರ್ಬೋದು, ಮೇ ಬಿ ಬ್ಲಾಕ್ ಮಾಡಿರ್ಬೋದು, ಏನೇ ಆಗಿರ್ಬೋದು ಕಂಡೀಷನ್. ಆದರೆ ಅವ್ರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಅಂತಲೇ ತೋರಿಸ್ತಾ ಇದೆ. ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನೇ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂಥದ್ದು. ನೀವೆಷ್ಟು ತಾಳ್ಮೆಯಿಂದ ಇರ್ತೀರಾ, ಹಾಗೂ ನಿಮ್ಮನ್ನು ನೀವೇ ಫೋಕಸ್ ಮಾಡಿಕೊಂಡು ನಿಮ್ಮ ಲೈಫ್ನ ಆ್ಯಕ್ಸಿಲರೇಟ್ ಮಾಡ್ಕೊಳ್ಳಿ. ಯಾವಾಗ ನಿಮ್ಮ ವೈಬ್ರೇಷನ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ತೀರಾ ಹಾಗೂ ಅವರು ಅದನ್ನು ಮಾಡ್ತಾರೆ, ಆವಾಗ ಇಬ್ಬರೂ ಕೂಡ ಪ್ರೀತಿಯನ್ನೇ ಹಂಚ್ಕೊಳ್ತೀರಾ. ಇವಾಗ ಏನಾಗ್ತಾ ಇದೆ ಅಂದರೆ ನೋವನ್ನ ಹಂಚ್ಕೊಂಡು ಇಬ್ಬರು ಹರ್ಟ್ ಮಾಡ್ಕೊಳ್ತಾ ಇದ್ದೀರಾ, ಒಬ್ರನ್ನೊಬ್ರು ಹರ್ಟ್ ಮಾಡ್ಕೊಳ್ತಾ ಇದ್ದೀರಾ. ಆದರೆ ಮುಂದೆ ಬರುವಂಥ ಸ್ಥಿತಿ ಬೇರೆ ಥರ ಇರುತ್ತೆ. ಹೇಗೆ ಅಂದರೆ, ನಾನು ಒಂದು ಒಳ್ಳೆಯ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಈಗ ನೀವು ಸಾಧನೆ ಮಾಡಿದಾಗ, ನೀವು ಒಳ್ಳೆಯ ಸಂಪಾದನೆ ಮಾಡಿದಾಗ, ಅವರು ಹಾಗೆ ಇದ್ದಾಗ ಪ್ರೀತಿನೇ ಹಂಚ್ಕೊಳ್ತೀರಾ. ಯಾಕಂದರೆ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ. ಯಾಕಂದರೆ ಒಬ್ಬರನ್ನ ನೋವಿನಲ್ಲಿ ಇನ್ನೊಬ್ಬರು ಸ್ಪಂದಿಸಿದ್ದೀರಾ. ಯಾಕಂದರೆ ನೀವಿಬ್ಬರು ನೋವು ಬಂದಾಗ ಸ್ಪಂದಿಸ್ತೀರಾ ಚೆನ್ನಾಗಿ. ಯಾಕಂದರೆ ನಿಮಗೆ ನೋವು ಬಂದಾಗ ಅವ್ರು ಬರ್ತಾರೆ, ಅವ್ರಿಗೆ ನೋವು ಬಂದಾಗ ನೀವು ಬಂದೇ ಬರ್ತೀರಿ. ಯಾಕಂದರೆ ಈಗ ಒಂದು ಪ್ರಾಬ್ಲಮ್ ಅಂದಾಗ ನೀವು ಅವ್ರನ್ನೇ ಫಸ್ಟ್ ಕಾಲ್ ಮಾಡೋದು, ಅವ್ರನ್ನೇ ನೀವು ರೀಚ್ ಔಟ್ ಮಾಡ್ತೀರಾ. ಐ ಆಮ್ ವೆರಿ ವೆರಿ ಶೋರ್ ಟು ಸೇ. ಆದರೆ ಇನ್ನೇನೋ ಒಂದು ಮಾತುಕತೆ ಅಂತ ಬಂದಾಗ ಇಬ್ಬರು ಟ್ರಿಗರ್ ಮಾಡ್ತೀರಾ, ಇಬ್ಬರು ಡಿಫ್ರೆನ್ಸಸ್ಗೆ ಬಂದುಬಿಡ್ತೀರಾ. ಸೊ ಗಿವ್ ಸಮ್ ಮೋರ್ ಟೈಮ್, ಈ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅಂತಲೇ ತೋರಿಸ್ತಾ ಇದೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಅವರು ಬೇಕು ಅಂತಲೇ ಹೀಗೆ ಹರ್ಟ್ ಮಾಡ್ತಾ ಇದ್ದಾರೆ, ಬೇಕು ಅಂತಲೇ ಹೀಗೆ ವರ್ತಿಸ್ತಾ ಇದ್ದಾರೆ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಈಗ ಒಂದು ಪರಿಸ್ಥಿತಿ ನಿಮ್ಮ ಅವ್ರದ್ದು ಒಂಥರ ಕ್ರಿಟಿಕಲ್ ಆಗಿದೆ. ಅವರ ಭಾವನೆ ನಿಮ್ಮ ಮೇಲೆ ಏನು ಹಾಳು ಮಾಡಬೇಕು ಅಥವಾ ಯೂಸ್ ಮಾಡ್ಕೋಬೇಕು ಆ ಥರ ನೆಗೆಟಿವ್ ಆಗಿಲ್ಲ. ಏನಾಗ್ತಾ ಇದೆ ಅಂದರೆ ಪರಿಸ್ಥಿತಿ ಆಗಿದೆ, ನಿಮ್ಮ ಅವರ ಪರಿಸ್ಥಿತಿ ಆಗಿದೆ. ಇನ್ನು ಒಂದು 3-4 ಮಂತ್ಸ್ನಲ್ಲಿ ರಿಲೇಷನ್ಶಿಪ್ ಸರಿ ಹೋಗಬೇಕು. ಆದರೆ ಇಲ್ಲೇನು ಮಾಡಬೇಕು, ಈ 3-4 ಮಂತ್ಸಲ್ಲಿ ನೀವು ನಿಮ್ಮ ಲೈಫ್ ಕಡೆಗೆ ಗಮನ ಕೊಡಿ, ನಿಮ್ಮ ಪ್ರೊಫೆಷನ್ ಕಡೆಗೆ ಸೀರಿಯಸ್ ಆಗಿರಿ. ಏನಾದರೂ ಸಾಧನೆ ಮಾಡ್ಕೋಬೇಕಾಗತ್ತೆ. ಹಾಗೂ ಫೈನಾನ್ಷಿಯಲಿ ನೀವು ಎಷ್ಟು ಸ್ಟೇಬಲ್ ಆಗ್ತೀರಾ, ಎಷ್ಟು ಸೆಕ್ಯೂರ್ಡ್ ಆಗ್ತೀರಾ, ಈ ರಿಲೇಷನ್ಶಿಪ್ ಅಷ್ಟೇ ಬೆಳೆಯುತ್ತೆ. ನಾನು ಇನ್ಯಾವುದೇ ರೀತಿಯಾದ ಥರ್ಡ್ ಪಾರ್ಟಿ ಸಿಚುವೇಶನ್ ಈ ರಿಲೇಷನ್ಶಿಪ್ನಲ್ಲಿ ನೋಡ್ತಾ ಇಲ್ಲ. 3ನೇ ವ್ಯಕ್ತಿಯ ಒಂದು ಶ್ಯಾಡೋನೂ ಕೂಡ ಇಲ್ಲ ಇಲ್ಲಿ. ಸೊ ಎವ್ರಿಥಿಂಗ್ ಶುಡ್ ಬಿ ಫೈನ್. ಬಟ್ ಕಾಂಪ್ಲಿಕೇಟೆಡ್ ಆಗಂತೂ ಖಂಡಿತವಾಗ್ಲೂ ಇದೆ ಅಂತಲೇ ರೀಡಿಂಗ್ನಲ್ಲಿ ಬರ್ತಾ ಇದೆ. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.